So, welcome you all to another session of practical physics. So, that is conversion of a galvanometer into voltmeter. ನಮ್ಮೆಲ್ಲರಿಗೂ ಗೊತ್ತೇ ಇದೆ, 4ನೇ ಚಾಪ್ಟರ್ ಅಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಓದಿದೀವಿ. ಒಂದು ಗ್ಯಾಲ್ವನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಹೇಗೆ ಕನ್ವರ್ಟ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಗ್ಯಾಲ್ವನೋಮೀಟರ್ಗೆ ಒಂದು ಹೈ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದ್ರೆ ಇಟ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನ ಪ್ರಾಕ್ಟಿಕಲಿ ನಾವು ನೋಡಕ್ ಹೋಗ್ತಾ ಇದೀವಿ ಇವತ್ತು. ಸೊ ಇದನ್ನ ಮಾಡ್ಲಿಕ್ಕೋಸ್ಕರ ನಮ್ಗೆ ಏನೇನ್ ಬೇಕು ಅಂತ ಅಂದ್ರೆ, ನಮ್ಗೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದೇನು ಅಂದ್ರೆ, ಒಂದು ಬ್ಯಾಟ್ರಿ ಬೇಕು, ಬ್ಯಾಟ್ರಿಯಿಂದ ರಿಯೋಸ್ಟಾಟ್ ಬೇಕು, ಆ ರಿಯೋಸ್ಟಾಟ್ ಆದ್ಮೇಲೆ ಗ್ಯಾಲ್ವನೋಮೀಟರ್ ಬೇಕು, ಹೈ ರೆಸಿಸ್ಟೆನ್ಸ್ ಬೇಕು, ಒಂದು ವೋಲ್ಟ್ ಮೀಟರ್ ಬೇಕು. ಸೊ ದೀಸ್ ಆರ್ ದ ಎಕ್ವಿಪ್ಮೆಂಟ್ಸ್ ವಿಚ್ ಆರ್ ಲಿಟರಲಿ ನೀಡ್. ಓಕೆ, ಸೊ ನನ್ ಪ್ಲಾನ್ ಏನು ಅಂತಂದ್ರೆ, ಬ್ಯಾಟ್ರಿಯಿಂದ ಒಂದೊಂದೇ ಲೂಪ್ ಗಳನ್ನ ನಾವು ಕವರ್ ಮಾಡ್ತಾ ಬರ್ಬೇಕು. ಬ್ಯಾಟ್ರಿ ಪಾಸಿಟಿವ್ ಇಂದ ಫಸ್ಟ್ ರಿಯೋಸ್ಟಾಟ್ ಲೋವರ್ ಎಂಡ್ ಹೋಗ್ಬೇಕು. ಅನದರ್ ಎಂಡ್ ಆಫ್ ದ ಲೋವರ್ ಎಂಡ್ ಪ್ಲಕ್ಕಿ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೆಗೆಟಿವ್ ಆಫ್ ದ ಬ್ಯಾಟ್ರಿ ಕೊಡ್ಬೋದು. ಅದಾದ್ಮೇಲೆ the lower end of the rheostat in the galvanometer another end in the resistance box in the upper end of the rheostat. Again, galvanometer positive in the voltmeter positive, voltmeter negative in the either it goes to the resistance of the wire. So resistance, high resistance. So this is the plan of the circuit. So ಇವಾಗ ನಾವು ಒಂದೊಂದಾಗಿ ಕನೆಕ್ಟ್ ಮಾಡ್ತಾ ಬರೋಣ. ಇದಕ್ಕೆ ಬೇಕಾಗಿರುವ ಬ್ಯಾಟ್ರಿ ತಗೊಂಡಿದ್ದೀನಿ, ಗ್ಯಾಲ್ವನೋಮೀಟರ್ ಇದೆ, ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಇದೆ, ಅಂಡ್ ನಮ್ಮ ಹತ್ರ ರಿಯೋಸ್ಟಾಟ್ ಕೂಡ ಇದೆ, ಹಾಗಾದ್ರೆ ವೋಲ್ಟ್ ಮೀಟರ್ ಕೂಡ ಇದೆ. ಈಗ ಇದನ್ನೆಲ್ಲ ಆಸ್ ಪರ್ ದ ಸರ್ಕ್ಯೂಟ್ ನಾವು ಕನೆಕ್ಟ್ ಮಾಡ್ತಾ ಬಂದ್ರೆ ಆಯ್ತು. ಸೊ ಫಸ್ಟ್ ನಾವು ಆಲ್ರೆಡಿ ಗೊತ್ತಿರಂಗೆ, ಫಸ್ಟ್ ಯಾವುದೇ ಒಂದು ಮೊದಲನೇ ವೈರ್ ಅನ್ನ ಬ್ಯಾಟ್ರಿ ಪಾಸಿಟಿವ್ ಇಂದ ತಗೊಳ್ಳೋಣ. ಸೊ ಬ್ಯಾಟ್ರಿ ಪಾಸಿಟಿವ್ ಇಂದ ಒಂದು ವೈರ್ ನ ತಗೋತೀವಿ. ಸೊ ಬ್ಯಾಟ್ರಿ ಪಾಸಿಟಿವ್ ಇಂದ ಫಸ್ಟ್ ವೈರ್ ತಗೊಂಡು ಅದು ರಿಯೋಸ್ಟಾಟಿನ ಲೋವರ್ ಎಂಡ್ಗೆ ರಿಯೋಸ್ಟಾಟ್ ಲೋವರ್ ಎಂಡ್ಗೆ ನಾವು ಫಸ್ಟ್ ಕನೆಕ್ಟ್ ಮಾಡೋಣ. ಓಕೆ, ರಿಯೋಸ್ಟಾಟ್ ಲೋವರ್ ಎಂಡ್ಗೆ ಕನೆಕ್ಟ್ ಮಾಡಿದೀವಿ. ನೆಕ್ಸ್ಟ್ another end of the lower end of the rheostat, another lower end of the rheostat is connected to the negative terminal of the battery. Negative terminal of the battery. Okay. So ಅಲ್ಲಿಗೆ ಫಸ್ಟ್ ಒಂದು ಲೂಪ್ ಮುಗೀತು, ನಮ್ಮ ಒಂದು ಲೂಪ್ ಮುಗೀತು ಅಲ್ವಾ. ಈಗ ನಾವು ಎರಡನೇ ಲೂಪ್ ಕಡೆ ಬರೋಣ. ಅದೇ ರಿಯೋಸ್ಟಾಟ್ ನ ಲೋವರ್ ಎಂಡ್ ಇಂದ ಗ್ಯಾಲ್ವನೋಮೀಟರ್ಗೆ, ಗ್ಯಾಲ್ವನೋಮೀಟರ್ ಅದರ್ ಎಂಡ್ ಇಂದ ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್. ಸೊ ಇದು ಪ್ಲಾನ್. ಸೊ ಈಗ ಫಸ್ಟ್ ಅದೇ ರಿಯೋಸ್ಟಾಟ್ ನ ಲೋವರ್ ಎಂಡ್ ಇಂದನೇ ಏನ್ ಮಾಡೋಣ ಅಂತ ಅಂದ್ರೆ, ನಾವು ಮತ್ತೊಂದು ವೈರ್ ಅನ್ನ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಅದನ್ನ ನಾವು ಗ್ಯಾಲ್ವನೋಮೀಟರ್ಗೆ ಕೊಡೋಣ. So it is connected to the galvanometer. Galvanometer positive ಕೊಟ್ಟೆ. ನೆಕ್ಸ್ಟ್ another wire galvanometer ನೆಗೆಟಿವ್ ಎಂಡ್ ಇಂದ ನಾವು ರೆಸಿಸ್ಟೆನ್ಸ್ ಬಾಕ್ಸ್ಗೆ ಕೊಡೋಣ. ನೆಕ್ಸ್ಟ್ another end of the resistance ಇಂದ another end of the resistance box ಇಂದ ನಾವು ರಿಯೋಸ್ಟಾಟಿನ ಅಪ್ಪರ್ ಎಂಡ್ಗೆ ಕೊಡೋಣ. ಓಕೆ, ಸೊ ಇನ್ನು ಉಳ್ಕೊಂಡಿರೋದು ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ನ ಪಾಸಿಟಿವ್ ಇಂದ ಗ್ಯಾಲ್ವನೋಮೀಟರ್ ಪಾಸಿಟಿವ್ಗೆ ಒಂದು ವೈರು, ಅದೇ ರೀತಿ ಸೊ ವೋಲ್ಟ್ ಮೀಟರ್ ಪಾಸಿಟಿವ್ ಇಂದ ಒಂದು ಗ್ಯಾಲ್ವನೋಮೀಟರ್ ಪಾಸಿಟಿವ್ ಆದ್ಮೇಲೆ ವೋಲ್ಟ್ ಮೀಟರ್ ನೆಗೆಟಿವ್ ಇಂದ
ವೋಲ್ಟ್ ಮೀಟರ್ ನೆಗೆಟಿವ್ ಟರ್ಮಿನಲ್ ಇಂದ ನಮಗೆ ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಎಂಡ್ಗೆ ಈ ಎಂಡ್ಗೆ ಕೊಡೋಣ. ಸೊ ಹೀಗೆ ನಾವು ಸರ್ಕ್ಯೂಟ್ ಅನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಕಂಪ್ಲೀಟ್ ಆದ್ಮೇಲೆ ಈಗ ನಮ್ಮ ಹತ್ರ ಉಳಿದಿರೋದು ಇದು ಥಿಯರಿಟಿಕಲ್ ಪಾರ್ಟ್ ಅಷ್ಟೇ. ಇದು ಒನ್ ಆಫ್ ದ ಈಸಿಯೆಸ್ಟ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ನಾವು ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ 101 ಇದು ಅವರೇ ಕೊಟ್ಟಿರ್ತಾರೆ. ಫಿಗರ್ ಮೆರಿಟ್ ಆಫ್ ದ ಗ್ಯಾಲ್ವನೋಮೀಟರ್ ಕೊಟ್ಟಿರ್ತಾರೆ. ನಂಬರ್ ಆಫ್ ಡಿವಿಷನ್ಸ್ ಗ್ಯಾಲ್ವನೋಮೀಟರ್ ಅಲ್ಲಿ ನಿಮ್ಗೆ ಎಷ್ಟು ಡಿವಿಷನ್ಸ್ ಇರುತ್ತವೆ ಅನ್ನೋದನ್ನ ನೀವು ಬರ್ಕೋಬೇಕು. ಅದು 30 ಡಿವಿಷನ್ಸ್ ಇರುತ್ತೆ, 30 ಅಂತ ಬರೀಬೇಕು. ನೆಕ್ಸ್ಟ್ ಕರೆಂಟ್ ರಿಕ್ವೈರ್ಡ್ ಟು ಗೆಟ್ ದ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಸೊ ಇಡೀ 30 ಡಿವಿಷನ್ ಮೂವ್ ಆಗಬೇಕು ಅಂದ್ರೆ ಎಷ್ಟು ಕರೆಂಟ್ ಬೇಕು ಅಂತ ಅಂದ್ರೆ ದಟ್ ಈಸ್ IG is equal to N into K. ಅದನ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ದಟ್ ಈಸ್ 54.9 into 10⁻⁻5 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ವೋಲ್ಟೇಜ್, ಇಲ್ಲಿ ಎಷ್ಟು ವೋಲ್ಟೇಜ್ ಕೊಡಬೇಕು? 3 ವೋಲ್ಟ್ಸ್ ಕೊಡ್ತೀವಿ ಅಂತ ನೀವು 3 ಅಂತ ಬರೀಬೇಕಾಗುತ್ತೆ. ಇದಾದ್ಮೇಲೆ ನಾವು ಗ್ಯಾಲ್ವನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡ್ಬೇಕಲ್ವಾ. ಸೊ ಎಷ್ಟನ್ನ ಕನೆಕ್ಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ದಟ್ ಈಸ್ R is equal to V/IG minus G ಅಂತ. ಈಗ ನಾವೇನ್ ಮಾಡೋಣ, ಸೊ V ಅಂದ್ರೆ 3 ಅಂತ ಗೊತ್ತಿರುತ್ತೆ, IG ಅಂದ್ರೆ ನಮ್ಗೆ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ 54.9 ಅಂಡ್ G ವ್ಯಾಲ್ಯೂ 106 or 101 ಏನ್ ಬಂದಿರುತ್ತೆ ಅದನ್ನ ಬರ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ ದಟ್ ಈಸ್ 5464.8 ಅಥವಾ ಮೈನಸ್ ಮಾಡಿದ್ಮೇಲೆ ದಟ್ ಈಸ್ 5464 ಅಪ್ರಾಕ್ಸಿಮೇಟ್ ಬರುತ್ತೆ ನಿಮ್ಗೆ. ಸೊ ಇದನ್ನ ಇಷ್ಟನ್ನ ನೀವು ರಿಮೂವ್ ಮಾಡಿದ್ರೆ ಇಲ್ಲಿ ಅದು ಇಟ್ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ದ ಗ್ಯಾಲ್ವನೋಮೀಟರ್ ಇಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್. ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ 5,000 ರೆಸಿಸ್ಟೆನ್ಸ್ ನ ತೆಗೆಯೋಣ. ಓಕೆ, ಅದಾದ್ಮೇಲೆ 400 ಅಂದ್ರೆ 200 2 ಅನ್ನ ತೆಗೆಯೋಣ. ಆಮೇಲೆ ಅಪ್ರಾಕ್ಸಿಮೇಟ್ಲಿ ನಾವೊಂದು ಇನ್ನೊಂದು 100 ತೆಗೆಯೋಣ. ಅಲ್ಲಿಗೆ 5,500 5,500 ಓಮ್ ಅನ್ನ ನಾವೀಗ ತೆಗೆದಿದ್ದೇವೆ. ತೆಗೆದ್ಬಿಟ್ಟು ಈಗ ಆನ್ ಮಾಡೋಣ ಸರ್ಕ್ಯೂಟ್ ನ. ಸೊ ಸರ್ಕ್ಯೂಟ್ ಅನ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ವೋಲ್ಟೇಜ್ ಅನ್ನ ನಿಲ್ಲಿಸ್ಕೋಬೇಕಾಗತ್ತೆ. ನಿಲ್ಲಿಸ್ಕೋಬಿಟ್ಟು ಸೊ ಲಿಟ್ರಲಿ ವಿ ಶುಡ್ ಮೂವ್. ಸೊ ನಾವೀಗ ಏನ್ ಮಾಡ್ಬೇಕು ಅಂತಂದ್ರೆ ಗ್ಯಾಲ್ವನೋಮೀಟರ್ ಅಲ್ಲಿ ನಾವು ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಸೆಟ್ ದಿಸ್ ಫಾರ್ 10. ಓಕೆ, ಸೊ 10ಗೆ ನಾವು ಅಲ್ಲಿ ಸೆಟ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ 1 ಬರಬೇಕು. ಇಲ್ಲಿ ಡಿಫ್ಲೆಕ್ಷನ್ ನಮ್ಗೆ 1 ಬರಬೇಕು. ಅದೇ ತರ ಅಲ್ಲಿ 20ಗೆ ಇಲ್ಲಿ 2 ಬರಬೇಕು. ಅಲ್ಲಿಯ 30ಗೆ ಇಲ್ಲಿ 3 ಬರಬೇಕು. ಅಲ್ಲಿಯ 15ಗೆ ಇಲ್ಲಿ 1.5 ಬರಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಇದೆ, ಬಟ್ ಒಂದು 2 ಡಿವಿಷನ್ಸ್ ನಿಮ್ಗೆ ಜಾಸ್ತಿ ಬರ್ತಾ ಇದೆ ಅಲ್ವಾ. ಇಲ್ಲಿ ಒಂದು 2 ಡಿವಿಷನ್ಸ್ ಮುಂದೆ ಇದೆ. ಸೊ ಇದನ್ನ ಸ್ವಲ್ಪ ನಾವು ರೆಸಿಸ್ಟೆನ್ಸ್ ನ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಬೇಕು. ಸೊ ರೆಸಿಸ್ಟೆನ್ಸ್ ನ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಿದಾಗ ನಮ್ಗೆ ಸೊ ಆಲ್ಮೋಸ್ಟ್ ಓಕೆ, ಸೊ ಅಲ್ಲಿಯ 10ಗೆ ಇಲ್ಲಿಯ 1 ಬಂದಿದೆ. ಅಬ್ಸರ್ವ್ ಮಾಡ್ತಾ ಇದೀರಾ ಅಲ್ವಾ. ಸೊ ಅಲ್ಲಿಗೆ 10 1ಗೆ ಇಲ್ಲಿ ಸಮ ಆಯ್ತು. ಅದೇ ರೀತಿ ನೀವು ಗಮನಿಸಬಹುದು ಇಲ್ಲಿ 20 ನಾನು ಏನಾರ ಪುಷ್ ಮಾಡಿದ್ರೆ ಇಲ್ಲಿ 20 ಬಂದ್ರೆ ಇಲ್ಲಿ 2 ಬರ್ತಾ ಇದೆ. ಓಕೆ, ಸೊ ಅಲ್ಲಿಗೆ ನಮ್ಗೆ ಸಕ್ಸಸ್ಫುಲ್ ಆಗಿ ಗ್ಯಾಲ್ವನೋಮೀಟರ್ ಈಸ್ ಕನ್ವರ್ಟೆಡ್ ಇಂಟು ದ ವೋಲ್ಟ್ ಮೀಟರ್. ಸೊ ಇಲ್ಲಿಗೆ ನಮ್ಗೆ ಎಕ್ಸ್ಪೆರಿಮೆಂಟ್ ಗೊತ್ತಾಯ್ತು. ನಾವು ಅನ್ಕೊಂಡಿದ್ದು 5,500 ನಮ್ಗೆ ಕನ್ವರ್ಟ್ ಆಗುತ್ತೆ ಅಂತ ಥಿಯರಿಟಿಕಲ್ ವ್ಯಾಲ್ಯೂ, ಬಟ್ ನಮ್ಗೆ ಇಲ್ಲಿ 5,200 ವ್ಯಾಲ್ಯೂಗೆ ಸೊ ಕನ್ವರ್ಟ್ ಆಗಿದೆ. ಸೊ ಇದು ಅಬ್ಸರ್ವ್ಡ್ ವ್ಯಾಲ್ಯೂ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮ್ಯಾನ್ಯುಯಲಿ ನಮ್ಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ದ voltmeter. So conversion of galvanometer into voltmeter. So hope you understand. Thank you.